ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನು ಪದ್ಮವ್ಯೂಹವನ್ನು ಅಥವಾ ಚಕ್ರವ್ಯೂಹವನ್ನು ರಚಿಸಿದುದು ಎಂಬ 34ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾರಾಜ, ಈ ನಡುವೆ ನೀನು ನನ್ನಿಂದ ಬಹಳ ದುಃಖಕರವಾದ ಬಂಧುಮರಣ ವೃತ್ತಾಂತವನ್ನು ಕೇಳಬೇಕಾಗುವುದು. ಮನಸ್ಸನ್ನು ಸ್ಥಿರ ಮಾಡಿಕೊಂಡು ಧೈರ್ಯದಿಂದಿರು. ದುರ್ಭರವಾದ ಆ ದುಃಖವನ್ನು ಸಹಿಸಿ ಸಮಾಧಾನದಿಂದಿರು. ದ್ರೋಣನು ತನ್ನ ಸೈನ್ಯವನ್ನು ಪದ್ಮ ವ್ಯೂಹವಾಗಿ ರಚಿಸಿದನು. ಅಲ್ಲಲ್ಲಿ ಕಮಲ ದಳಗಳ ಆಕಾರಕ್ಕೆ ಅನೇಕ ರಾಜರನ್ನು ನಿಲ್ಲಿಸಿಟ್ಟನು. ಹಲವು ಮಂದಿ ಕ್ಷತ್ರಿಯ ಕುಮಾರರು ಆ ಕಮಲದ ಕುಸುರಿಯ ಸ್ಥಾನದಲ್ಲಿ ಬೇರೆ ಬೇರೆಯಾಗಿ ಇರಿಸಲ್ಪಟ್ಟರು. ದುರ್ಯೋಧನನು ಕರ್ಣಿಕೆಯ ಸ್ಥಾನದಲ್ಲಿದ್ದನು. ರಾಜರೆಲ್ಲರೂ ದ್ರೋಣನ ಮುಂದೆ ತಮ್ಮ ತಮ್ಮ ಕಾರ್ಯದಲ್ಲಿ ದೃಢ ಪ್ರತಿಜ್ಞೆಯನ್ನು ಮಾಡಿ ರಕ್ತ ವಸ್ತ್ರಗಳನ್ನು, ರಕ್ತವರ್ಣದ ಪತಾಕೆಗಳಿಂದ ಶೋಭಿತವಾದ ಸುವರ್ಣ ಧ್ವಜವನ್ನು ತಮ್ಮ ತಮ್ಮ ರಥಕ್ಕೇರಿಸಿ ಸುವರ್ಣ ಮಾಲಿಕೆಗಳಿಂದಲೂ ಗಂಧ ಪುಷ್ಪ ದುಕೂಲಗಳಿಂದಲೂ ಅಲಂಕೃತರಾಗಿ ತಮ್ಮ ತಮ್ಮ ಸ್ಥಾನದಲ್ಲಿ ನಿಂತು ಅಭಿಮನ್ಯುವಿನೊಡನೆ ಯುದ್ಧಕ್ಕೆ ಸಿದ್ಧರಾದರು. ಹೀಗೆ ಧನುರ್ಧಾರಿಗಳಾದ 10,000 ಮಂದಿ ಮಹಾರಥರು ಒಂದಾಗಿ ಸೇರಿ ನಿನ್ನ ಮೊಮ್ಮಗನಾದ ಲಕ್ಷ್ಮಣನನ್ನು ಮುಂದಿಟ್ಟುಕೊಂಡು ಒಬ್ಬರಿಗೊಬ್ಬರು ದುಃಖದಲ್ಲಿಯೂ ಸಾಹಸ ಕಾರ್ಯಗಳಲ್ಲಿಯೂ ಸಮಾನ ಭಾಗಿಗಳಾಗಿ ತಮ್ಮ ತಮ್ಮ ಪರಾಕ್ರಮ ಸ್ಪರ್ಧೆಯಿಂದಲೂ ಅನ್ಯೋನ್ಯ ಕ್ಷೇಮ ಚಿಂತೆಯಿಂದಲೂ ಸಿದ್ಧರಾದರು. ನಿನ್ನ ಮಗನಾದ ದುರ್ಯೋಧನನು ಕೃಪಾ ಕರ್ಣ ದುಶ್ಯಾಸನರೊಡನೆ ಕಲೆತು ಆ ಸೈನ್ಯದ ಮಧ್ಯದಲ್ಲಿ ದೇವರಾಜನಂತೆ ಶೋಭಿಸುತ್ತಿದ್ದನು. ರಾಜಯೋಗ್ಯವಾದ ಶ್ವೇತ ಛತ್ರದಿಂದಲೂ ಚಾಮರ ವ್ಯಜನಗಳಿಂದಲೂ ಉಪಚರಿಸಲ್ಪಡುತ್ತಾ ಉದಿಸುವ ಸೂರ್ಯನಂತೆ ಕಾಣಿಸುತ್ತಿದ್ದನು. ಸೇನಾಪತಿಯಾದ ದ್ರೋಣನು ಸೈನ್ಯದ ಮುಂಭಾಗದಲ್ಲಿದ್ದನು. ಅವನ ಪಕ್ಕದಲ್ಲಿ ಸೈಂಧವನು, ಆ ಸಿಂಧುರಾಜನ ಪಕ್ಕಗಳಲ್ಲಿ ನಿನ್ನ 30 ಮಂದಿ ಮಕ್ಕಳು ಅಶ್ವತ್ಥಾಮನನ್ನು ಮುಂದಿಟ್ಟುಕೊಂಡು ಅವನಿಗೆ ಬೆಂಬಲವಾಗಿ ದೇವಕುಮಾರರಂತೆ ಕಾಣಿಸುತ್ತಿದ್ದರು. ಕಪಟ ದ್ಯೂತಶೀಲನಾದ ಶಕುನಿಯು, ಶಲ್ಯನು, ಭೂರಿಶ್ರವಸ್ಸು ಸೈಂಧವನ ಪಾರ್ಶ್ವಗಳಲ್ಲಿ ನಿಂತರು. ಹೀಗೆ ವ್ಯೂಹ ರಚನೆಯಾದ ಮೇಲೆ ನಿನ್ನವರಿಗೂ ಪಾಂಡವರಿಗೂ ಯುದ್ಧವು ಆರಂಭವಾಯಿತು. ಇದು 34ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.